ವಡೆ ತಿನ್ನಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಫ್ರೈಡ್ ವಡೆ ನೋಡುವಾಗ ಕೆಲವರು ಫ್ರೈಡ್ ವಡೆ ತಿನ್ನೋದಿಲ್ಲ. ಅಂದರೆ ಹೆಲ್ತ್ ಕಾನ್ಷಿಯಸ್ ಇರುವವರು ಅಥವಾ ಏಜ್ ಆದವರಿಗೆ ಆಯಿಲ್ ಫುಡ್ ಇಷ್ಟ ಆಗಲ್ಲ. ಅಂಥವರಿಗೆ ನಾನು ಸ್ಪೆಷಲಿ ವಡೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು 2 ಟೈಪ್ಸಿದು ವಡದ ರೆಸಿಪಿಲಿ ಶೇರ್ ಮಾಡ್ತಾ ಇದ್ದೇನೆ. ಮಿಸ್ ಮಾಡದೆ ಈ ವಿಡಿಯೋವನ್ನು ಫುಲ್ಲು ನೋಡಿ. ನಾನಿಲ್ಲಿ ಕೆಂಪಿದು ಅರಿವೆ ಸೊಪ್ಪು ತೊಗೊಂಡಿದ್ದೇನೆ. ಯಾವ ಸೊಪ್ಪು ಕೂಡ ಆಗ್ಬೋದು. ನಾನು ಬೇರೆ ಬೇರೆ ಸೊಪ್ಪಲ್ಲಿ ಮಾಡ್ತೇನೆ. ಇಲ್ಲಿ ನಾನು ಚನಾ ದಾಲ್ ಕೂಡ ತೊಗೊಂಡಿದ್ದೇನೆ. ಅಂದರೆ ನೆನೆಸಿಬಿಟ್ಟು ತೊಗೊಂಡಿದ್ದೇನೆ. ಅದಕ್ಕೆ ನಾನು ಗ್ರೀನ್ ಚಿಲ್ಲಿ, ಜಿಂಜರ್, ಜೀರಾ ಇಷ್ಟನ್ನು ನಾನು ಸ್ವಲ್ಪನೇ ತರಿಯಾಗಿ ಪೌಡ್ರ್ ಮಾಡ್ತೇನೆ. ಮತ್ತು ಒಂದು 4ರಿಂದ 5 ಗಂಟೆ ನೆನೆಸಿದ ಚನಾ ದಾಲ್ ಅಂದರೆ ಕಡಲೆಬೇಳೆ ಇದನ್ನು ಸೋಸಿಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ಪೌಡ್ರ್ ಮಾಡಬೇಕು. ಸ್ವಲ್ಪನೇ ಹಾಕಬೇಕು, ಯಾಕೆಂದರೆ ಅದು ಫೈನ್ ಪೌಡ್ರ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ತಗೊಂಡು ತರಿಯಾಗಿ ಪೌಡ್ರ್ ಮಾಡಿ. ಇದಕ್ಕೆ ಯಾವ ಸೊಪ್ಪು ಕೂಡ ಆಗ್ತದೆ. ನಾನು ಒಂದೊಂದು ಸಲ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಯಾವ ರೀತಿ ಸೊಪ್ಪು ಕೂಡ ಹಾಕ್ತೇನೆ. ಒಳ್ಳೆಯದು ಕೂಡ ಸೊಪ್ಪು ಹಾಕಿದರೆ. ಬರೀ ನಾವು ವಡೆ ಮಾಡೋದಕ್ಕಿಂತ ಈ ರೀತಿ ಸೊಪ್ಪು ಹಾಕಿ ಮಾಡಿದರೆ ತುಂಬಾ ಹೆಲ್ದಿಯಾಗಿರ್ತದೆ. ನಾನಿಲ್ಲಿ ಸಾಲ್ಟ್ ಹಾಕ್ತಾ ಇದ್ದೇನೆ. ಇಂಗು ಕೂಡ ಹಾಕ್ಬೋದು. ಹಾಕಿದ್ದೇನೆ ನಾನು, ಮಿಸ್ ಆಗಿದೆಯೇನೋ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು, ಯಾಕೆಂದರೆ ಸೊಪ್ಪನ್ನು ನಾವು ನೀರಿನಲ್ಲಿ ತೊಳೆದುಬಿಟ್ಟು ತಗೊಂಡಿರೋದ್ರಿಂದ ಸ್ವಲ್ಪ ನೀರು ಬಿಡ್ತದೆ ಅಂತ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಅಂದರೆ ರೈಸ್ ಫ್ಲವರ್ ಹಾಕ್ತಾ ಇದ್ದೇನೆ. ಅದನ್ನು ಹಾಕಿಬಿಟ್ಟು, ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿಬಿಟ್ಟು ಚಪ್ಪಟೆಯಾಗಿ ಅಂದರೆ ಚಟ್ಟಂಬಡೆ ಶೇಪಲ್ಲಿ ನಾನು ಇದನ್ನು ವಡೆ ತಟ್ತೇನೆ. ಇಲ್ಲಿ ನಾನು 2 ಟೈಪಿದ್ದು ವಡೆ ತೋರಿಸ್ತಾ ಇದ್ದೇನೆ. ಫ್ರೈ ಮಾಡಿದ ವಡೆ ಕೂಡ ತಿನ್ಬೋದು, ಯಾಕೆಂದರೆ ಅಷ್ಟೇನು ಆಯಿಲ್ ಎಳ್ಕೊಳ್ಳಲ್ಲ. ಇದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಮತ್ತೇನೆಂದರೆ ಸೊಪ್ಪು ಹಾಕಿರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ. ಮಕ್ಕಳು ಕೆಲವೊಂದು ಸಲ ಅರಿವೆ ಸೊಪ್ಪು ತಿನ್ನುವುದಿಲ್ಲ. ಆವಾಗ ಈ ರೀತಿ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ, ಯಾರೆಲ್ಲ ಇಷ್ಟಪಡೋದಿಲ್ಲ ಸೊಪ್ಪು ಅಂಥವರಿಗೆ. ಮತ್ತು ಡಯಟ್ ಮಾಡುವವರಂತೂ ಈ ರೀತಿ ಫ್ರೈಡ್ ಅಲ್ಲದೆ ಇನ್ನೊಂದು ರೀತಿ ನಾನು ತೋರಿಸ್ತಾ ಇದ್ದೇನೆ, ಅದನ್ನು ಮಾಡಿ ಹೇಗೆ ತಿನ್ಬೋದು. ನನ್ನ ಇನ್ನೊಂದು ರೀತಿ ಅಂದರೆ ಸ್ಟೀಮ್ ವಡೆ. ಇದಂತೂ ನನ್ನ ಫೇವ್ರೆಟ್. ಸಂಜೆ ಹೊತ್ತು ಮಾಡ್ಕೊಂಡು ತಿಂತೀನಿ ಇದನ್ನು. ಗ್ರೀನ್ ಚಟ್ನಿಯಲ್ಲಿ ಇದನ್ನು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಚಾಟಿಗೆ ಗ್ರೀನ್ ಚಟ್ನಿ ಮಾಡ್ತೀವಲ್ಲ ಅದರಲ್ಲಿ. ಇದು ಫ್ರೈ ಮಾಡುವಾಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು, ಯಾಕೆಂದರೆ ಅದು ಒಳಗಡೆ ತನಕ ಬೇಯಬೇಕು. ಅದಕ್ಕೋಸ್ಕರ ತುಂಬ ಹೈ ಫ್ಲೇಮಲ್ಲಿ ನೀವು ಫ್ರೈ ಮಾಡಿದರೆ ಬರೀ ಹೊರಗಡೆ ಔಟರ್ ಲೇಯರ್ ಅಷ್ಟೇ ಫ್ರೈ ಆಗುತ್ತೆ, ಒಳಗಡೆ ಬೇಯಲ್ಲ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರು ಯಾರಾದರೂ ಇದ್ದರೆ, ಡಯಟ್ ಮಾಡುವವರಿದ್ದರೆ ಅವ್ರು ಮಾಡಿಕೊಂಡು ಆರಾಮ್ಸೆ ತಿನ್ಬೋದು, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಕೊಡುವಾಗ ಸ್ಟೀಮ್ ವಡಕ್ಕೆ ಗೀ ಹಾಕಿ ಕೊಡ್ಬೋದು. ನೋಡಿ ಸೌಂಡ್ ಹೇಗೆ ಬರುತ್ತೆ ಅಂತ. ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸ್ಟೀಮ್ ವಡೆ ತುಂಬಾ ಸಾಫ್ಟಾಗಿ ಬರುತ್ತೆ, ಬೆಂದು ಚೆನ್ನಾಗಿರುತ್ತೆ. ವಡೆ ಡೀಪ್ ಫ್ರೈ ಮಾಡಿ ತಿನ್ನಬೇಕು ಅಂತಲೇ ಇಲ್ಲ, ಈ ರೀತಿ ಕೂಡ ಮಾಡಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಎಲ್ಲರೂ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಹೆಲ್ದಿ ಫುಡ್ ಮಾಡಿ ಕೊಡಲಿ.